ಮೇಡಮ್ ನಮಸ್ತೆ ರೀ ಮೇಡಮ್ ನಮಸ್ಕಾರ ಸರ್. ಮೇಡಮ್ ಹೆಂಗ್ ನಡೀತಾ ಇದೆ ಜೀವನ ಅವಾಗಿಂದಕ್ಕೆ ಇವದಕ್ಕೆ? ಚೆನ್ನಾಗಿ ಅದ್ರಿ ಸರ್. ಗೋವುಗಳು ಸಾಕೊಂಡು ಈ ಸಣ್ಣ ಪುಟ್ಟ ಕರಗಳ ಕಸಾಯಿಖಾನೆಗೆ ಹೋಗುವ್ರಿ ಸರ್. ಇವೆಲ್ಲ ಕೊಂಡ್ಕೊಂಡು ಹಂಗೆ ಇವು ದೊಡ್ಡವಾಗಿ ಬೆಳವಣಿಗೆ ಮಾಡಿವ್ರಿ ಸರ್. ಫಸ್ಟ್ ನಾವು ದೊಡ್ಡ ಹಸುಗಳು ತಗೊಂಡು ಲಾಭ ಆಗಲ್ಲ ಅಂತ ಹೇಳಿ ನಾವು ಸಣ್ಣ ಸಣ್ಣ ಕರುಗಳ ಕಸಾಯಿಖಾನೆ ಜಾಸ್ತಿ ಕೊಡ್ತಿರ್ತಾರೆ ಸರ್. ಅಂಥವೇ ಪರ್ಚೇಸ್ ಮಾಡ್ಕೊತೀವಿ ಸರ್. ಮಾಡ್ಕೊಂಡು ಇವನ್ನ 1 ವರ್ಷ 2 ವರ್ಷ ಬೆಳೆಸ್ಕೊಂಡ್ರಿ ಸರ್. ಹಂಗೆ ಮುಂದೆ ಅವು ದೊಡ್ಡವಾಗಿ ಮಾಡಿ ಯಾರಾದ್ರೂ ರೈತರು ಕೊಂಡ್ಕೊಳ್ಳೋರು ಇದ್ರೆ ಕೊಡ್ತೀನಿ ರೀ ಸರ್. ಇಲ್ಲದೆ ಇದ್ರೆ ಅವ್ರ ಮೂತ್ರ ಸಗಣಿಯಿಂದ ಕೆಲವೊಂದು ಉತ್ಪನ್ನಗಳು ಕೂಡ ಮಾಡ್ತಾ ಇದ್ದೀನಿ ರೀ. ಒಂದು 3-4 ಜನರಿಗೆಲ್ಲ ಕೆಲಸ ಕೊಡ್ತೀನಿ ರೀ ಸರ್. ಇಲ್ಲಿ ಅಗ್ನಿಹೋತ್ರ ಕೂಳುಗಳು ಮಾಡೋಕೆ, ಧೂಪ ಮಾಡೋಕೆ, ಅದರೊಟ್ಟಿಗೆ ನನಗೆ ಗೋವಿನ ಸಗಣಿಯಿಂದ ಗೊಬ್ಬರ ಸಿಗ್ತದೆ ಸರ್ ಹೊಲಗಳಿಗೆಲ್ಲ ಹಾಕಕ್ಕೆ. ಈ ಸಾವಯವ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕನ್ನೋದು ಒಂದು ಖುಷಿಯಿಂದ ನಾನು ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ಮೇಡಮ್ 4-5 ಮಂದಿ ತುಂಬ ಜನ ಕಮೆಂಟ್ ಮಾಡಕತ್ತಾರೆ, ನಾನು ಕಲಿತು ಈ ಥರ ಮಾಡ್ಬೋದಾ ಮೇಡಮ್ ಅಂತ ಕಮೆಂಟ್ ಹಾಕಿದ್ದಾರೆ. ಅಂದ್ರೆ ಈಗ ಮೊದಲೆಲ್ಲ ಇತ್ತು ಮೇಡಮ್ ಹಸು ಸಾಕೋದು ಆಸಕ್ತಿ ಇರಲಿಲ್ಲ. ಈಗ ಅವೇರ್ನೆಸ್ ಮೂಡಿ ಈಗ ಭಾಳ ಮಂದಿ ಈಗ ಸಾಕ್ಬೇಕಂತ ತಿಳ್ಕೊಂಡಾರೆ. ಅದರಲ್ಲಿದ್ದ ನಮಗೇನು ಏನು ಬೆನಿಫಿಟ್ ಅನ್ನೋದನ್ನ ಕೇಳಕ್ಕೆ ಕಮೆಂಟ್ ಮಾಡಿದ್ದಾರೆ. ಹಸು ಸಾಕೋದ್ರಿಂದ ಏನು ಬೆನಿಫಿಟ್ ಅಂದರೆ ಇವತ್ತು ನಾವು ಈ ಥರ ಹಾಲು ಮೊಸರು ಮೊನ್ನೆ ಮಕ್ಕಳು ಉಂಡ್ರೆ ಎಷ್ಟೋ ನಮ್ಗೆ ಮಕ್ಕಳಲ್ಲಿ ಆರೋಗ್ಯ ಬದಲಾವಣೆ ಆಗ್ತದ್ರಿ ಸರ್. ಅದರೊಟ್ಟಿಗೆ ಇಲ್ಲ ಜಾಸ್ತಿ ಸಾಕೊಂಡು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಅನ್ನೋರಿಗೆ ಅದ್ರ ಸಗಣಿ ಗಂಜಲನೂ ಯೂಸ್ ಆಗ್ತದ್ರಿ. ಇವತ್ತು ಹಸುವಿನಿಂದ ಯಾವುದು ಕೆಡಕಿಲ್ರಿ ಸರ್. ಇವತ್ತು ಮೂತ್ರದಿಂದ ಔಷಧಿಗಳು ಮಾಡೋದು ಬಂದದ್ರಿ. ಇಲ್ಲ ನಾವು ಔಷಧಿ ನಮ್ಗೆ ಮಾಡೋಕೆ ಅದು ಆಗಲ್ಲ ಅಂತಂದ್ರೆ ಅದನ್ನು ಬಳಸ್ಕೊಂಡು ಈ ಫರ್ಟಿಲೈಸರ್ಸ್ ಥರ ಅಂದ್ರೆ ಈ ಆಕಳು ಮುಟ್ಲಾರ ಗಿಡಗಳೆಲ್ಲ ಹಾಕಿ ಒಂದು 20 ದಿನ ನೆನೆ ಇಟ್ಟು ಕುದಿಸಿ ಈಗ ತೊಗರಿ ಗಿಡಕ್ಕೆ ಈ ಗಿಡಗಳಿಗೆ ಕೆಲವೊಂದು ಇಲ್ಲ ಅವ್ರಿಗೆ ಗೊತ್ತಾಗ್ಲಿಕ್ಕಂದ್ರೆ ನಮ್ಮಂಥವ್ರು ಅಂದ್ರೆ ಕಲ್ತೋರಿಂದ ತಿಳ್ಕೊಂಡು ಮಾಡ್ಬೋದ್ರಿ. ಅದರೊಟ್ಟಿಗೆ ನೀವು ಇಲ್ಲ ನಾವು ಇನ್ನೊಂದು ಸ್ವಲ್ಪ ಮುಂದುವರೆದು ಅದ್ರ ಉತ್ಪನ್ನಗಳು ಕೂಡ ಮಾಡ್ತೀವಿ ಅಂದವ್ರಿಗೂ ಈ ಥರ ನಮ್ಮ ಹತ್ರನೂ ಹೇಳ್ಕೊಡ್ತೀವಿ ರೀ ಸರ್. ಕೆಲವೊಂದು ಕಡೆ ಈ ಕಗ್ಗೋಡು ಗೋಶಾಲೆಗಾಯಿತು, ಕನೇರಿ ಮಠದಲ್ಲಿ ಆಯಿತು, ಇಂಥಲ್ಲಿ ಒಂದು 4-5 ದಿನದ ಶಿಬಿರಗಳದಾವ್ರಿ. ಅವೆಲ್ಲ ಅಟೆಂಡ್ ಮಾಡ್ಕೊಂಡು ಬಂದು ಇಲ್ಲ ನಾವು ಧೂಪ ಮಾಡ್ತೀವಿ, ಬತ್ತಿ ಮಾಡ್ತೀವಿ, ಈ ಪಂಚಗವ್ಯ ಸಾಬೂನು ಮಾಡ್ತೀವಿ. ಇದರಿಂದ ನಾವು ಬರೀ ಹಸು ಹಾಲು ಕರ್ಕೊಂಡು ಊಟ ಮಾಡೋದಕ್ಕಿಂತನೂ ನಾವು ಅದನ್ನು ತುಪ್ಪ ಅದು ಮಾಡಿ ನಾಸಿಕ ಔಷಧಿ ಇಂಥವು ಮಾಡಿ ಮಾರ್ಕೆಟಿಂಗ್ ಮಾಡ್ತೀವಿ ಅಂದ್ರೆ ಅವಕಾಶ ಅದ ಸರ್. ಮೇಡಮ್ ಇವೆಲ್ಲ ಏನು ಸರ್? ಇವೆಲ್ಲ ಅದೇ ಸ್ಕೂಲ್ ನೋಡ್ರಿ ಸರ್. ಇವೆಲ್ಲ ಬ್ಯಾಸಿಗೆ ಅಲ್ರಿ, ಇವಾಗ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿವ್ರಿ. ಮುಂದೆಲ್ಲ ಧೂಪಕ್ಕೆ ಅದು ಬೇಕಿನ್ನ ಮೇಲ್ಗಡೆ ಅದಾವ್ರಿ. ಇವು ಬ್ಯಾಸಿಗಾಗಿ ಏನ್ ಮಾಡ್ಕೋಬೇಕು, ಇವು ಕೆಲಸ ಮಾಡ್ಕೊಳ್ಳೋದ್ರಿ. ಮತ್ತು ಮಳೆಗಾಲದಾಗ ಇವಕ್ರನ್ನ ಅವಾಗ ಮಳೆ ಆಗಿರೋದ್ರಿಂದ ಆ ಕುಳ್ಗಳು ಚೆನ್ನಾಗಿ ಆಗಲ್ಲ ಸರ್. ಈಗ ಎಷ್ಟು ಬೇಕು ಅಷ್ಟೆಲ್ಲ ಈ ಕಣಿಕಿ ಅದು ಸ್ಟಾಕ್ ಮಾಡ್ಕೊಳ್ಳೋದ್ರಿ ಸರ್. ಈ ಕಡೆ ಎಲ್ಲ ಬಣಿಮೆ ಅಲ್ಲಿ ನೋಡಿರ್ಬೋದು, ಇಲ್ಲಿ ನೋಡಿರ್ಬೋದು. ಈ ಹಸುಗಳು ಬ್ಯಾಸಿಗೆ ಅದಾವಲ್ರಿ, ಹೊರಗೆ ಕಟ್ತೀವ್ರಿ. ನಾಳೆಲ್ಲ ಇವು ಕಣಿಕಿ ಖಾಲಿ ಮಾಡ್ಕೊಂಡು ಆ ಕಡೆ ಇದು ಮಾಡ್ಕೊಂಡು ಇವು ದನಗಳೆಲ್ಲ ಒಳಗೆ ಕಟ್ಕೊಂಡ್ರಿ ಸರ್. ಅಲ್ಲೆಲ್ಲ ಅಲ್ಲಿ ಕಟ್ಟಿವ್ರಿ. ಈಗ ಗಿಡಗಳಿಗೆ ಅದು ಈಗ ಅನಿವಾರ್ಯತೆ ಅಲ್ರಿ. ಬ್ಯಾಸಿಗೆ ಆಗದಾವ ಎಲ್ಲಾದ್ರೂ ನೆಳೆ ನಿಂದಿರ್ತಾವ್ರಿ. ಮಳೆಗಾಲದಾಗ ಒಳಗೆ ಕಟ್ಬೇಕಾಗ್ತದೆ ಸೇಫ್ಟಿ. ಆ ಕಾರಣಕ್ಕೆ ಇವೆಲ್ಲ ಸಣ್ಣ ಸಣ್ಣವ್ರಿ ಸರ್. ಇವೆಲ್ಲ ಆಕಳ ಕರುಗಳೆಲ್ಲ ತಗೊಳಗಿನ ಇಷ್ಟೇ ಇದ್ದು ರೀ. ಇವೆಲ್ಲ ಸಣ್ಣ ಕರುಗಳರಿ. ಇವು ತಗೊಂಡು ಮತ್ತೆ ಈಟಾಗ್ಯಾವ್ರಿ, ಈಗ ಆಟಿಟಾಗ್ಯಾವ್ರಿ. ಬಟ್ ನಾವೇ ಬೆಳೆಸೋದ್ರಿ. ಅವಕ್ಕೆ ಸಣ್ಣ ಇರಕಾಗೆ ತಂದು ಅವ್ರ ಜಾಕ್ ಮಾಡಿದ್ರು. ನಾವು ಒಮ್ಮೆ ದೊಡ್ಡ ಕಾಸ್ಟ್ಲಿ ರೊಕ್ಕ ಕೊಟ್ಟು ತಗೊಂಡಿಲ್ರಿ. ಅವು ಕಸಾಯಿಖಾನೆಗೆ ಮಾರದೆ ಇಂಥವೇ ಮಾಡ್ತಾರೆ ಸರ್. ದೊಡ್ಡವೆಲ್ಲ ಯಾರಾದ್ರೂ ತಗೊಂಡು ಹೈನ ಹಾಲ ಉಣ್ತಾರ ಅಂತೇಳಿ ನಾವು ಈ ಥರ ತೊಗೊಂಡು ಮಾಡಕತ್ತೀವಿ ರೀ. ಇದ್ರೊಟ್ಟಿಗೆ ಕೆಲವೊಂದು ಗೋ ಉತ್ಪನ್ನಗಳನ್ನು ಕೂಡ ಮಾಡ್ತೀವಿ ಸರ್. ಯಾವ್ಯಾವ ಥರ ಮಾಡ್ತಾರೆ ಮೇಡಮ್ ಅದು ತೋರಿಸ್ರಿ ಸರ್. ಈ ಕಡೆ ತಗೊಂಡು ಗೋ ಸಾಕೋದು ಲಾಭ ಅನ್ನೋದಕ್ಕಿಂತ ಸರ್ ಸುಮ್ ನೆಮ್ಮದಿ ಜೀವನ ರೀ ಸರ್. ಸುಮ್ ನಮ್ಮ ಸ್ವಾವಲಂಬಿಯಾಗಿ ಜೀವನ ಮಾಡಾಕ ಇವತ್ತು ನಮ್ಮ ಹೊಲದಲ್ಲೇ ನಮ್ಮ ಕಣಿಕಿ ಹುಲ್ಲು ವೇಸ್ಟ್ ಮಾಡೋದಕ್ಕಿಂತನೂ ಅದನ್ನ ತಿಂದು ಬದುಕ್ತೀವಿ ಅನ್ನೋಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಂಗ್ರಿ. ಅವಕ್ರ ನಾವು ಬದುಕಿಸಿವಿ ಅಂದ್ರೆ ಅವು ನಮ್ಮನ್ನು ಬದುಕಿಸ್ಬಿಡ್ತಾವ್ರಿ. ಈ ಥರ ರೀ ಸರ್. ಈ ಗೋಮೂತ್ರ ನಾವು ನಸಕ್ನ ಒಂದು 4 ಗಂಟೆ ಜಾವಿಗೆ ಈ ಗೋಮೂತ್ರ ಹಿಡಿತೀವಿ ರೀ ಸರ್. ಅವನ್ನ ಉಳ್ಕೋದು ಎಲ್ಲ ಈ ಏನಂತೀರಿ ಡೇ ಟೈಮ್ನಾಗಲ್ಲಿ ಹಿಡಿದು ಅವು ಬಳಸಲ್ರಿ. ಅವು ಔಷಧಿ ಪರ್ಪಸ್ ರೀ. ಈ ಔಷಧಿ ಅಂತೇಳಿ ನಾವು ಅರ್ಕ ಅಂತ ತೆಗಿತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಹಿಡಿದ್ರಿ ಸರ್. ಡಿಸ್ಟಿಲೇಷನ್ ಮಾಡ್ತೀವ್ರಿ ಇದನ್ನ. ಅಂದ್ರೆ ಒಂದು 20 ಲೀಟ್ರ್ ಗೋಮೂತ್ರ ನಾವು ಕುದಿಸಿದಾಗ್ರಿ ಸರ್ ಒಂದು 10-12 ಲೀಟ್ರ್ ನಮಗೆ ಸಿಗ್ತದ್ರಿ. ಇದನ್ನ ನಾವು ನೀಟಾಗಿ ಇದನ್ನ ಸೋಸಿಬಿಟ್ಟು ಮತ್ತೆ ಪ್ಯಾಕಿಂಗ್ ಮಾಡ್ತೀವ್ರಿ ಸರ್. ದಿನಾಲೂ ಒಬ್ಬ ವ್ಯಕ್ತಿ ಒಂದು 30 ml ತನೂ ತೊಗೋಬೋದ್ರಿ. ಇದನ್ನು ಜಾಸ್ತಿ ತೊಗೊಂಡ್ರೆ ಹೀಟ್ ಆಗ್ತದ್ರಿ ಸರ್. ನಾರ್ಮಲ್ ಗೋಮೂತ್ರ ಅದೇ ತಾಜಾ ಗೋಮೂತ್ರ 50 ml ತೊಗೋಬೋದ್ರಿ. ಇದನ್ನು ನಾವು ಸೂಕ್ಷ್ಮೀಕರಿಸಿ ಮಾಡಿರೋದ್ರಿಂದ 30 ml ಬೆಳಗ್ಗೆ ಒಂದು 10-15, ರಾತ್ರಿ ಒಂದು 10-15 ತೊಗೊಂಡ್ರೆ ಓಕೆ ರೀ.
ಇದನ್ನು ನಾವು ದೇಹದಲ್ಲಿ ಆಗುವ ಏರುಪೇರುಗಳು ಅಂದ್ರೆ ವಾತ ಪಿತ್ತ ಕಫದಿಂದ ಯಾವಾದರೂ ಸಣ್ಣ ಪುಟ್ಟ ಕಾಯಿಲೆಗಳು ಹುಡ್ತಾ ಇರ್ತಾವಲ್ರಿ ಸರ್, ಅಂಥವು ನೀವು ತಡೆಗಟ್ತದ್ರಿ. ದಿನಾಲು ನಾವು ಅಂದ್ರೆ ನಾರ್ಮಲ್ ಅಂದ್ರೆ ಕಾಯಿಲೆ ಅಂತ ಬಂದ್ರೆ ಒಂದು 30 ml ರೀ. ಏನು ನಾವು ಕಾಮನ್ ರೀ, ಮುಂದೆ ಈ ಥರ ಕಾಯಿಲೆಗಳು ಬರಬಾರ್ದು ಅಂತ ತೊಗೊಂಡ್ರೆ ಒಂದು 15 ml ಬೆಳಗ್ಗೆ ಆದ ತಕ್ಷಣ. ಇದು ಮತ್ತೇನು ತಯಾರು ಮಾಡ್ತಾರೆ ಮೇಡಮ್? ಇದು ರೀ ಸರ್, ಇದು ನಾಸಿಕ ಔಷಧಿ ಅಂತ ಹೇಳಿದು ಆಕಳ ತುಪ್ಪ ರೀ, ಅಂದ್ರೆ ದೇಸಿ ಆಕಳ ಹಾಲನ್ನು ಕುದಿಸಿ ಇದು ಮಾಡಿ ನಾಸಿಕ ಔಷಧಿ ರೀ, ಮೂಗಲ್ಲಿ ಹಾಕೊಳಕ್ರಿ. ಇದು ದಿನಾಲು ಇದು ರಾತ್ರಿ ಮಲಗಬೇಕಾದ್ರೆ ಒಂದು 2 ಹನಿ ಹಾಕೊಳ್ಳೋದ್ರಿಂದ ಶಿರೋ ಸಂಬಂಧಿ ಕಾಯಿಲೆ ಅಂದ್ರೆ ತಲೆಗೆ ಸಂಬಂಧಪಟ್ಟ ಕಾಯಿಲೆ, ತಲೆನೋವು, ಅರೆ ತಲೆನೋವು, ನೆನಪಿನ ಶಕ್ತಿ ಇವೆಲ್ಲ ಕಮ್ಮಿ ಇದ್ರೆ ಇದು ಕವರ್ ಮಾಡ್ತಾರೆ. ಈಗ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡ್ಬೇಕಂತೇಳಿ ಬೇರೆ ಬೇರೆ ತಳಿ ಸಾಕ್ತಾರೆ. ಇದು ಬೆಣ್ಣೆ ತಯಾರು ಮಾಡಿ ಇದರಿಂದನೂ ಆದಾಯ ತೆಗಿಬೇಕನ್ನೋದು ಒಂದು ಸ್ವಲ್ಪ ಎಕ್ಸಾಂಪಲ್ ಆಗಿದೆ. ಅಷ್ಟೇ ರೀ. ಆದ್ರೆ ಪ್ಯೂರ್ ಈ ತರ ಜವಾರಿ ಆಕಳುಗಳ ತುಪ್ಪನೇ ಬೇರೆ ರೀ. ಈ ತರ ಅದು ನಾವು ಇವು ನೈಜವಾಗಿ ಬಿಸಿಲಿಗೆಲ್ಲ ಬಿಡ್ತೀವ್ರಿ ಸರ್. ಇನ್ನೊಂದು ಇವು ಆ ಥರ ಈ ಥರ ಯಾವುದು ಫುಡ್ ನಾವು ಹಾಲಿಗೋಸ್ಕರ ಯಾವುದು ಹಾಕಲ್ರಿ, ನ್ಯಾಚುರಲ್ ಅಂದ್ರೆ ಇವು 1-2 ಲೀಟ್ರ್ 3 ಲೀಟ್ರ್ ಇಷ್ಟೇ ಹಿಡ್ತಾವ್ರಿ. ಬೇರೆದು 10-12 ಲೀಟ್ರ್ ಅವಕ್ಕೇನು ಹಾಕುದಿಲ್ರಿ ನಾವು, ಏನು ಜಾಸ್ತಿ ಕೈಮೇವು ಅಂತೇಳಿ ಒಂದಿಷ್ಟು ಮೆಕ್ಕೆಜೋಳ, ಜೋಳದ ನುಚ್ಚ ಇಂಥವು ಇಡ್ತೀವಿ ರೀ ಬೆಳಿಗ್ಗೆ. ಆಮೇಲೆ ಇದು ಕಣಿಕಿ ಒಟ್ಟು ಹಸಿವು ಮೇವಿನ ಮೇಲೆ ಹೋಗ್ತದ್ರಿ. ಇದು ತುಪ್ಪ ಇದೊಂದು ಯೂಸ್ ಮಾಡ್ಕೋಬೋದು ರೀ, ಆಕಳು ತುಪ್ಪದಿಂದ ರೀ. ಈ ಥರ ವಿಭೂತಿ ಮಾಡ್ತೀವಿ ರೀ ಸರ್ ಭಸ್ಮದಿಂದ. ಅಂದ್ರೆ ಇದನ್ನು ಹಚ್ಚೋದ್ರಿಂದ ನಕಾರಾತ್ಮಕ ಶಕ್ತಿ ನಮ್ಮ ದೇಹದಲ್ಲಿ ಏನಾದರೂ ಪಾಸಿಟಿವ್ ಥಾಟ್ಸೇ ಬರ್ತಿರ್ತಾವ್ರು. ನಾವು ಎಷ್ಟೇ ಒಳ್ಳೆಯವ್ರ ಬಗ್ಗೆ ಒಳ್ಳೇದು ಕೇಳಿದ್ರು ಇಲ್ಲ ಅವರು ಹಾಗೆ ಅನ್ನೋದೇ ಅದೊಂದು ಏನು ಮಾನಸಿಕ ಮೆಂಟಲ್ ಇವತ್ತಿನ ವಾತಾವರಣದಲ್ಲಿ ಅಂಥದ್ದೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಒಂದು ಸ್ವಲ್ಪ ಮುಖ ತೊಳೆದು ಹಚ್ಚೋದ್ರಿಂದ ಯಾರ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರಲ್ರಿ ಸರ್. ಒಳ್ಳೇದೇ ವಿಚಾರ, ಒಳ್ಳೇದೇ ಇದು ಹಚ್ಚೋದ್ರಿಂದ ನಾನಾ ಕಾಯಿಲೆಗಳಿಗೆ ಔಷಧಿ ರೂಪದಾಗೂ ಬಳಸ್ತಾರೆ. ಈ ಮಕ್ಕಳಲ್ಲೆಲ್ಲ ಈ ದೋಷ ಅದು ಆದರೆ ಒಂದು ಬಾಯಲ್ಲಿ ಒಂದು ಚಿಟಿಕೆ ಹಾಕೋದು, ಹಲ್ಲು ನೋವು ಬಂದ್ರೆ ಆ ಜಾಗಕ್ಕೆ ಒತ್ತಾರೆ ಇದನ್ನು ಭಸ್ಮ, ಅದರಿಂದನೂ ಕ್ಲಿಯರ್ ಆಗ್ತದೆ. ಇವು ಅಗ್ನಿಹೋತ್ರ ಬೆರಣಿಗಳ್ರಿ ಸರ್. ಮನೆಯಲ್ಲಿ ನಾವು ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಸೂರ್ಯಾಸ್ತದ ನಂತರ ಅಗ್ನಿಹೋತ್ರ ಮಾಡೋದ್ರಿಂದ ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಗೆ ಹೋಗ್ತಾವ್ರಿ ಸರ್. ಇದರೊಳಗೆ 1-2 ಅಕ್ಕಿ ಕಾಳು ತುಪ್ಪ ಹಾಕಿ ಇದು ಅಗ್ನಿಹೋತ್ರ ಕಿಟ್ಟನೇ ಆದ್ರಿ ಸರ್. ಇದನ್ನು ದಿನಾಲೂ ನಾವು ಬೆಳಿಗ್ಗೆ 1-2 ಕುಳ್ಳು, ರಾತ್ರಿ 1-2 ಕುಳ್ಳು ಉರೋದ್ರಿಂದ ಭಾಳ ಚೆನ್ನಾಗಿರ್ತದೆ ರೀ ಸರ್. ಧೂಪತ್ತಿ ಅಂತ ಮಾಡ್ತೀವಿ ರೀ ಸರ್. ಇದನ್ನು ದಿನಾಲೂ ಇದು ದೇವ್ರ ಮುಂದೆ ಆ ಥರ ಈ ಥರ ಧೂಪತ್ತಿ ಹಚ್ಚೋದಕ್ಕಿಂತನೂ ಇದನ್ನು ಹಚ್ಚಿ ಇಡೋದ್ರಿಂದ ರೀ ಸರ, ಇದರಲ್ಲಿ ನಾವು ಲೋಬಾನ, ಗುಗ್ಗುಳ, ಬಿಳಿ ಸಾಸಿವೆ ಇಂಥವೆಲ್ಲ ಹಾಕಿ ಆಕಳ ಸಗಣಿಯಿಂದ ರೆಡಿ ಮಾಡ್ತೀವಿ ಸರ್. ಇದನ್ನು ಹಚ್ಚಿಗೆ ಹಾಕಿ ಕೇಸಿ ಇದನ್ನು ಬಳಸೋದ್ರಿಂದ ಅದು ಭಾಳ ಒಳ್ಳೇದಾಗ್ತದೆ ರೀ ಮನೆಗೆ. ಇದು ದಂತ ಮಂಜಾನ ರೀ ಸರ್. ಇದನ್ನ ಏನು ಮಾಡಿದ್ರಿ ಸರ್, ಈ ಕೆಮಿಕಲ್ ಯುಕ್ತ ಪೇಸ್ಟ್ಗಳು ತಿಕ್ಕೋದ್ರಿಂದ ಇವತ್ತು ಸಣ್ಣ ಸಣ್ಣ ಮಕ್ಕಳಲ್ಲಿ ಎಲ್ಲ ಹಲ್ಲು ಹುಳುಕಾಲಕತ್ತೇವ್ರಿ ಸರ್. ಇದನ್ನು ಬಳಸೋದ್ರಿಂದ ಏನಾಗ್ತದೆ, ಹಲ್ಲಿನಲ್ಲಿರುವ ಏನೇ ಅಂದ್ರೆ ಏನಂತೀರಿ ಹುಳುಕ ಹಲ್ಲುಗಳಿದ್ರೆ ಬಾಯಲ್ಲಿ ದುರ್ವಾಸನೆ ಬರ್ತದ್ರಿ ಸರ್, ಹಲ್ಲು ಹಳಗಾಡ್ತಿದ್ರು. ಇದನ್ನು 1 ತಿಂಗಳು ಬಳಸೋ ವರ್ಷದಲ್ಲಿ ಇಷ್ಟು ಸಮಸ್ಯೆಯಿಂದ ಬಗೆಹರಿತದ್ರಿ. ಇದನ್ನು ಬಳಸೋದ್ರಿಂದ ನಮ್ಮ ಬಾಯಲ್ಲಿ ಲಾರಾ ರಸ ಉತ್ಪತ್ತಿ ಆಗ್ತದ್ರಿ ಸರ್ ನೈಜವಾಗಿ. ಅದು ಬಳಸೋದ್ರಿಂದ ಮರಗಟ್ಟಂಗಾಗಿ ಬಾಯಿ ಸ್ವಾದ ಕಳ್ಕೊಳಕತ್ತದ್ರಿ. ಇದು ಬಳಸೋದ್ರಿಂದ ಏನಾಗ್ತದೆ, ಭಾಳ ಜನ ರಿಸಲ್ಟ್ ಭಾಳ ಚೆನ್ನಾಗಿದೆ ರೀ ಸರ್. ಇದು ಗೋವಿನ ಸಗಣಿಯಿಂದ ಮಾಡ್ತೀವಿ ರೀ ಸರ್. ಕೆಲವೊಂದು ಗಿಡಮೂಲಿಕೆಗಳು ಹಾಕ್ತೀವಿ. ಇದೇ ಕರ್ಪೂರ, ಪಟಗ ಇಂಥವ ರೀ, ಬ್ಲಾಕ್ ಸಾಲ್ಟ್ ಅದು ಹಾಕಿರಿ, ಇದನ್ನು ಚೆನ್ನಾಗಿ ರಿಸಲ್ಟ್ ಅದ ರೀ ಸರ್. ಇದು ತಕ್ರಾರಿಷ್ಟ ಅಂಥೇಳಿ ಆಕಳು ಮಜ್ಜಿಗೆಯಲ್ಲಿ ಮಾಡ್ತೀವಿ ರೀ ಸರ್. ಅದು ಮಜ್ಜಿಗೆನೂ ವೇಸ್ಟ್ ಆಗಲ್ಲ, ಇದ್ರೊಳಗೆ ಯಾವುದೂ ವೇಸ್ಟ್ ಇಲ್ಲ ರೀ. ಸಗಣಿ, ಮೂತ್ರ ಎಲ್ಲನೂ ಯೂಸ್ ಮಾಡ್ಕೊಳ್ಳೋದು. ತುಪ್ಪ, ಹಾಲು ಕೆಲವೊಂದು ಗಿಡಮೂಲಿಕೆಗಳ ಶುದ್ಧಿಗೆ ಬಳಸ್ತೀವಿ ರೀ ಅಷ್ಟೇ ರೀ. ಹಾಲಿಂದ ಏನೂ ಉತ್ಪನ್ನ ಮಾಡಲ್ಲ ರೀ ನಾವು. ಇದನ್ನು ಮಜ್ಜಿಗೆ ರೀ ಸರ್. ಇದು ಉದರ ಸಮಸ್ಯೆ ಅಂದ್ರೆ ಗ್ಯಾಸ್ಟ್ರಿಕ್ಕು, ಮಲಬದ್ಧತೆ, ಇದು ದಿನಾಲೂ 1 20 ml ಕುಡಿತಾ ಬಂದ್ರೆ ತಾನೇ ಸರಿ ಹೋಗ್ತದೆ ರೀ ಸರ್. ಇವು ಗೋಮೂತ್ರ ಕ್ಷಾರ ಗನವಟಿ ಅಂತ ಹೇಳ್ರಿ ಸರ್. ಗೋಮೂತ್ರ ಅರ್ಕ ತೆಗಿತೀವಿ ರೀ ಸರ್. ಈ ಅರ್ಕ ತೆಗಿಬೇಕಾದ್ರೆ ಕೆಳಗಡೆ ಅದು ನಮಗೆ ಕ್ಷಾರ ಅಂತೇಳಿ ಒಂದು ಗಟ್ಟಿ ಪದಾರ್ಥ ಉಳಿತದೆ. ಅದನ್ನು ನಾವು ಕುದಿಸಿಬಿಟ್ಟು ಕೆಲವೊಂದು ಗಿಡಮೂಲಿಕೆಗಳು ಹಾಕಿ ಒಟ್ಟಿಗಳು ಮಾಡ್ತೀವಿ ರೀ. ಇದು ಎಂಥದೇ ಉದರ ಸಮಸ್ಯೆ ಇರಲಿ, ಈ ಆಯಾ ಕಾಯಿಲೆಗಳಿಗೆ ಸ್ಟೋನ್ ಅಂತ ಬಂದ್ರೆ ಅದರದ್ದು ಪೌಡ್ರ್ ಹಾಕಿ ಮಾಡಿದ್ರಿ, ಶುಗರ್ಗಳಂತ ಬಂದ್ರೆ